ಹೇ ಎವ್ರಿವಾನ್, ಸ್ನೇಹಿತರೆ, ಪಾಟ್ ತುಂಬ ಗಾರ್ಡನ್ ವೇಸ್ಟ್ ತುಂಬಿಸಿದ್ದೀನಿ. ಮಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದರೊಳಗೆ ರೇನ್ ಲಿಲ್ಲಿ ಬಲ್ಬ್ ನೆಟ್ಟಬೇಕು. ಸಾಯಿಲ್ ವೆಲ್ ಡ್ರೈನ್ ಆಗಿರಬೇಕು. ಸ್ವಲ್ಪ ದೂರದಲ್ಲೇ ಬಲ್ಬ್ ನೆಡ್ತಾ ಇದ್ದೀನಿ. ಇದು ದೊಡ್ಡ ಸೈಜ್ದು. ಹತ್ತಿರ ನೆಟ್ಬೋದಿತ್ತು, ನೋಡೋಕ್ಕೂ ಚೆನ್ನಾಗಿರೋದು. ಆದರೆ ಇದು ಮಲ್ಟಿಪ್ಲೈ ಆಗೋಕ್ಕೆ ಜಾಗ ಬೇಕಲ್ವಾ, ಅದರಿಂದ ಸ್ವಲ್ಪ ದೂರದಲ್ಲೇ ಫುಲ್ ಪಾಟ್ ತುಂಬಿಸಿದ್ದೀನಿ. ಇದೇ ಥರದ್ದು ಇನ್ನೊಂದು ಪಾಟಲ್ಲಿ ಇಷ್ಟೊಂದು ಬಲ್ಬ್ ಎಲ್ಲ ಸಿಕ್ತು. ಇದ್ರದ್ದು ರೂಟ್ಸ್ ಎಲ್ಲ ತೆಗೆದು ಇದ್ರೊಳಗೆ ಪ್ಲಾಂಟ್ ಮಾಡ್ತೀನಿ. ಬೇರೆಲ್ಲ ತೆಗ್ದಿದ್ದಾಯಿತು. ಈಗ ಮೇಲ್ಗಡೆ ಪೋರ್ಷನ್ನು ಕಟ್ ಮಾಡಿ ಸೈಜ್ ಪ್ರಕಾರ ನೆಡ್ತೀನಿ. ಎಲ್ಲದಕ್ಕಿಂತ ದೊಡ್ಡ ಸೈಜ್ ಇರೋ ಬಲ್ಬ್ನ ಫಸ್ಟ್ ರೋಲ್ ಹಾಕಿದ್ದೀನಿ. ಅದಾದಮೇಲೆ ಸೈಜ್ ಪ್ರಕಾರ ಎಲ್ಲ ಹಾಕ್ಕೊಂಡು ಇವಾಗ ಮಣ್ಣು ಹಾಕ್ತಾಯಿದ್ದೀನಿ. ಇದಾದಮೇಲೆ ಮೇಲ್ಗಡೆಯಿಂದ ನೀರು ಹಾಕ್ತೀನಿ. ಮಣ್ಣೆಲ್ಲ ಚೆನ್ನಾಗಿ ಸೆಟ್ ಆದಮೇಲೆ ಸ್ವಲ್ಪ ದಿನಕ್ಕೆ ಮತ್ತೆ ಮಣ್ಣು ಹಾಕಿದ್ರೆ ಆಯಿತು. ನೋಡ್ಕೊಂಡು ನೀರು ಹಾಕಿ. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಅದರಿಂದ ಸರಿಯಾಗಿ ಹಾಕೋಕ್ಕಾಗ್ತಾಯಿಲ್ಲ. ಇದನ್ನು 2-3 ದಿನ ಶೇಡಲ್ಲಿ ಇಟ್ಟಿರ್ತೀನಿ. ಅದಾದಮೇಲೆ ಬಿಸಿಲಿಗೆ ಇಟ್ಟಿದ್ರೆ ಆಯಿತು. ಕರೆಕ್ಟಾಗಿ 13 ದಿನ ಆಗಿದೆ. ನಾನಂತೂ ಫಸ್ಟ್ ಹೂ ಬಿಡುತ್ತೆ ಅಂದ್ಕೊಂಡಿದ್ದೆ, ಆ ಥರ ಏನೂ ಆಗಲಿಲ್ಲ. ಟೇಬಲ್ ರೋಸ್ ಕಟಿಂಗ್ ಹಾಕಿದೆ, ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನೋಡಬೇಕು ಯಾವ್ಯಾವ್ದು ಬಣ್ಣದ ಹೂ ಬಿಡುತ್ತೆ ಅಂತ. ಸೀತಾಫಲ ಗಿಡದಲ್ಲೇ ಹಣ್ಣಾಗಿದೆ ಅಂತ ಹೇಳಿದ್ರು, ಅದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಇದನ್ನು ನೋಡಿದರೆ ಗೊತ್ತೇ ಆಗೋದಿಲ್ಲ ಹಣ್ಣಾಗಿದೆ ಅಂತ. ತುಂಬ ಜಾಸ್ತಿನೇ ಹಣ್ಣಾಗೋಗಿದೆ. ಈಗಲೇ ಇದನ್ನು ಓಪನ್ ಮಾಡಿ ತಿನ್ಬೋದು. ನಾವು ಮನೇಲಿ ಬೆಳೆದಿರೋ ಅಂಥ ಸೀತಾಫಲ ತಿನ್ನೋಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ. ಪುಟ್ಟದ ಮಲ್ಲಿಗೆ ಗಿಡ ನೋಡ್ತಾ ಇದ್ದೀರಲ್ಲ, ಇದ್ರೊಳಗೆ ಯಾವಾಗಲೂ ಹೂ ತುಂಬಿರುತ್ತೆ. ಮೊಗ್ಗು ಹೂ ಎರಡೂ ನೀವು ನೋಡ್ಬೋದು. ದಿನಾಗಲೂ ಇದ್ರ ತುಂಬ ಹೂ. ನಾನಂತೂ ಕೆಲವೊಮ್ಮೆ ಸಂಜೆ ಇದ್ರ ಮೊಗ್ಗೆಲ್ಲ ಕಲೆಕ್ಟ್ ಮಾಡ್ಕೊಳ್ತೀನಿ. ಬೌಲಲ್ಲಿ ನೀರು ತುಂಬಿಸಿ ಅದ್ರ ತುಂಬ ಇಟ್ಟಿರ್ತೀನಿ. ಬೆಳಗ್ಗೆನೇ ತಾರಸಿ ತೋಟಕ್ಕೆ ಬಂದರೆ ಇದ್ರ ಘಮ ಎಲ್ಲ ಕಡೆ ಆವರಿಸ್ಕೊಂಡಿರುತ್ತೆ. ಸಂಜೆ ಹೊತ್ತು ಮೊಗ್ಗೆಲ್ಲ ತೆಗೆದಿರ್ತೀವಲ್ಲ, ಬೆಳಗ್ಗೆ ಬಂದರೆ ಒಂದಷ್ಟು ಹೂಗಳು ಇನ್ನೂ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ಇಷ್ಟೆಲ್ಲ ಹೂಗಳು ಸಿಕ್ಕಿದೆ, ಮುಂದೆ ಇನ್ನೂ ಜಾಸ್ತಿನೇ ಸಿಗುತ್ತೆ. ವಾಟರ್ ಲಿಲ್ಲಿ 3 ದಿನ ಚೆನ್ನಾಗಿ ಬಿಟ್ಟಿತ್ತು. ಇದು ಕ್ಲೋಸ್ ಆಗಿ ಹೆಚ್ಚು ಕಡಿಮೆ ಒಂದು 4-5 ದಿನ ಆಗಿದೆ. ಆಲ್ರೆಡಿ ನೋಡಿ ಇನ್ನೊಂದು ಹೊಸ ಮೊಗ್ಗು ರೆಡಿಯಾಗಿದೆ. ನಮ್ಮವರಂತೂ ತುಂಬ ಬಿಸಿಲು, ಗ್ರೀನ್ ನೆಟ್ ಹಾಕಬೇಕು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಇಲ್ಲ, ಈ ಗಿಡಗಳಿಗೆ ಒಳ್ಳೆ ಬಿಸಿಲು ಬೇಕು, ಏನೂ ತೊಂದರೆ ಇಲ್ಲ, ಹೀಗೆ ಇರಲಿ ಅಂತ. ಮಾರ್ಚ್ 10ನೇ ತಾರೀಕು ಆದರೂ ನಾನು ಇನ್ನೂ ಗ್ರೀನ್ ನೆಟ್ ಹಾಕೋಕ್ಕೆ ಬಿಟ್ಟಿಲ್ಲ. ವೆರೈಟಿ ಹೂವಿನ ಸೀಡ್ಸ್ ಎಲ್ಲ ನೆಟ್ಟಿದ್ದಲ್ಲ, ಇದು ನೋಡಿ ಒಂದ್ರೊಳಗೆ ಮೊಳಕೆ ಬಂದಿದೆ. ಒಂದ್ರೊಳಗೆ ಮಾತ್ರ ಬಂದಿರೋದು, ಇನ್ನು ಬೇರೆದೆಲ್ಲ ಇದೆಯಲ್ಲ ಇದ್ರೊಳಗೆ ಇನ್ನೂ ಮೊಳಕೆ ಹೊಡೆದಿಲ್ಲ. ಪನ್ನೀರ್ ರೋಜಾ ಹೂ ನೋಡಿ ಎಷ್ಟು ಚೆನ್ನಾಗಿ ಅರಳಿದಾವೆ ಅಂತ. ನೋಡ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಗ್ರೋತ್ ಆಗೋಗಿದೆ. ಈ ಸಲನೇ ಇಷ್ಟೊಂದು ಹೂಗಳು ಬಿಟ್ಟಿರೋದು. ಇದ್ರ ಸುವಾಸನೆ ಅಂತೂ ಸೂಪರ್ ಆಗಿರುತ್ತೆ. ಗಿಡದಲ್ಲಂತೂ ಸುಮಾರು ದಿನ ಇರುತ್ತೆ. ಇದು ನೋಡಿ 3-4 ದಿನ ಆಗಿದೆ. ಅದಾದಮೇಲೆ ಮತ್ತೆ ವಿಡಿಯೋ ತೊಗೊಂಡಿರೋದು. ಅಮರಿಲೀಸ್ ಅಂತೂ ಸುಮಾರು ಬಿಟ್ಟಿದ್ದು, ನೋಡೋಕ್ಕೆ ಚಂದ. ಸುಮಾರು ದಿನ ಗಿಡದಲ್ಲಿ ಹೀಗೆ ಇರುತ್ತೆ. ಒಣಗ್ದಾಗೆಲ್ಲ ಅದನ್ನು ತೆಗಿತಾ ಇರ್ತೀನಿ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.